ಎಷ್ಟು ಕಾನ್ಫಿಡೆಂಟ್ ಆಗಿದ್ದಾರೆ ಸರ್ ಸಿದ್ದರಾಮಯ್ಯ ಅವರ ಸರ್ಕಾರ ಈ ಬಾರಿ ಸದಾಶಿವ ಆಯೋಗವನ್ನು ಜಾರಿ ಮಾಡಿದರೆ ಶಿಫಾರಸು ಮಾಡ್ತಾರೆ ನಂಬಿಕೆ ವಿಶ್ವಾಸ ಅಚಲವಾಗಿದೆ ಸಮುದಾಯದಲ್ಲಿ. ಖಂಡಿತ ಇದೆ. ಒಳ ಮೀಸಲಾತಿ ಅನುಪಾತ ಏನಿದೆ ಅದರಂತೆ ಶಿಫಾರಸು ಮಾಡಲೇಬೇಕು. ಸದಾಶಿವ ಆಯೋಗ ವರದಿ 2011 ಜನಗಣತಿ 2011 ಜನಗಣತಿ ಇದೆ, ಅದನ್ನು ನೀವು ಶಿಫಾರಸು ಮಾಡಿ. ಈಗ 17 ಈಗಾಗಲೇ 17 ನಮ್ಮ ರಾಜ್ಯದಲ್ಲಿ ಶೈಕ್ಷಣಿಕವಾಗಿ ಮತ್ತು ಉದ್ಯೋಗ ಕ್ಷೇತ್ರದಲ್ಲಿ 17% ಮೀಸಲಾತಿ ಇದೆ ನಮಗೆ. ಅದರ ಅನುಪಾತದಲ್ಲಿ ನೀವು ಕೊಡಿ. ಜನಸಂಖ್ಯೆಗೆ ನಾಗಮಹದೇಶ್ವರ ವರದಿನಲ್ಲಿ ಏನು ಹೇಳಿದೆ ಅದರ ಅನುಪಾತದಂತೆ ನೀವು ಒಳ ಮೀಸಲಾತಿ ಕೊಡಿ. 2011 ಅದು ಬರೀ 15% ಮೀಸಲಾತಿ ಈಗ ಜಾರಿಯಲ್ಲಿದೆ ಅಲ್ಲ ಕರ್ನಾಟಕದಲ್ಲಿ. ಇವತ್ತು 17% ಮೀಸಲಾತಿ ಜಾರಿ ಇದೆ. ಎಷ್ಟಿಗೆ 7% ಇದೆ. ಅದರಂತೆ ನೀವು ಅನುಪಾತದಂತೆ ನೀವು ಒಳ ಮೀಸಲಾತಿ ಕೊಡಿ. ಸಿದ್ದರಾಮಯ್ಯ ಅವರ ಸರ್ಕಾರದ ಮೇಲೆ ನಂಬಿಕೆ ಇದೆಯಾ ಸರ್? ಇದು ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ ಅಲ್ಲ ಇದು. ಅವರ ಮೇಲೆ ಕಾಂಗ್ರೆಸ್ ಸರ್ಕಾರ ಸದಾಶಿವ ಜಾರಿಗೆ ಶಿಫಾರಸು ಮಾಡಿದೆ. ಅಲ್ಲ, ಸದಾಶಿವ ಜಾರಿ ಅಲ್ಲ ಅದು. ಸದಾಶಿವ ರಿಪೋರ್ಟು ಕೇಂದ್ರ ಸರ್ಕಾರ ಶಿಫಾರಸು ಮಾಡಬೇಕಂತ ಏನಿದೆ, ಅದಕ್ಕಿಂತ ಇಂಪಾರ್ಟೆಂಟ್ ಏನೆಂದರೆ ಉಷಾ ಮೆಹ್ರಾ ಕಮಿಟಿ ರಿಪೋರ್ಟ್ ಇದೆ ಕೇಂದ್ರ ಸರ್ಕಾರದಲ್ಲಿ. ಮತ್ತು ಸುಮಾರು 17-18 ರಾಜ್ಯದವ್ರದ್ದು ಅಲ್ಲಿ ಒಳ ಮೀಸಲಾತಿ ಮಾಡಿದ ಒಂದು ಶಿಫಾರಸು ಇದೆ. ಮತ್ತು ಅದರ ಜೊತೆಯಲ್ಲಿ ಅರುಣ್ ಮಿಶ್ರಾ ಜಡ್ಜ್ಮೆಂಟ್ ಕೂಡ ಅಲ್ಲಿ ರೆಕಮೆಂಡ್ ಮಾಡಿದ್ದೆ ನೀವು ಮಾಡಿ ಅಂತೇಳಿ. ಅದರ ಜೊತೆಯಲ್ಲಿ 2022 ನವಂಬರಲ್ಲಿ ಕರ್ನಾಟಕದಲ್ಲಿ ಉದ್ಯೋಗ ಕ್ಷೇತ್ರ ಮತ್ತು ಶೈಕ್ಷಣಿಕ ಕ್ಷೇತ್ರದಲ್ಲಿ ಮೀಸಲಾತಿ ಹೆಚ್ಚಿಗೆ ಮಾಡಿದ್ದಾರೆ. ಅಧಿಕೃತವಾಗಿ 17% ಮೀಸಲಾತಿ ಇದೆ. ಸದಾಶಿವ ಹೇಳೋದೇನು ಒಳ ಮೀಸಲಾತಿ ಮಾಡಿ ಅಂತ ಹೇಳ್ತಾರೆ. ಎಲ್ಲಿ ಒಳ ಮೀಸಲಾತಿ ಮಾಡೋದಂತಾರೆ 15ರಲ್ಲಿ ನಾವು ಹೇಳ್ತಾ ಇದ್ದೀವಿ 17 ಈಗಿದೆಯಲ್ಲ, ಇದನ್ನು ನೀವು ಮಾಡಿ. ನೀವು ಸದಾಶಿವ ಆಯೋಗ ಏನು ಅನುಪಾತ ಇದು, ಅದು ಈ ಅನುಪಾತ ಜನಸಂಖ್ಯೆ ಈಗ ನಾಗಮಹದೇಶ್ವರ ರಿಪೋರ್ಟಲ್ಲಿ ಈ ಏನು ಅಂಕಿಅಂಶಗಳಿದ್ದಾವೆ, ಜಾತಿ ಜನಸಂಖ್ಯೆವರ ಅಂಕಿಅಂಶಗಳಿದ್ದಾವೆ. ಅಲ್ಲಿ ಆ ಅಂಕಿಅಂಶಗಳ ಪ್ರಕಾರ ನೀವು ಶಿಫಾರಸು ಮಾಡಿ ಅದನ್ನು 17 ಅಲ್ಲಿಗೆ ನೀವು ಟ್ಯಾಲಿ ಮಾಡಿ ಕಳಿಸ್ಕೊಡಿ. ಅದು ಒಂದು 0.5% ಜಾಸ್ತಿ ಆಗ್ಬೋದು, 0.5% ಕಡಿಮೆ ಆಗ್ಬೋದು, ಅದು ಸಪ್ರೇಟ್ ಇಶ್ಯೂ. ಸರ್ಕಾರ ತೀರ್ಮಾನ ತಗೊಬೇಕು, ಕ್ಯಾಬಿನೆಟ್ಟಲ್ಲಿ ಚರ್ಚೆ ಮಾಡಬೇಕು, ಅಸೆಂಬ್ಲಿನಲ್ಲಿ ಚರ್ಚೆ ಮಾಡಬೇಕು, ಅಧಿವೇಶನದಲ್ಲಿ ಚರ್ಚೆ ಮಾಡಿದ್ದು ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡ್ತಕ್ಕಂಥ ಕೆಲಸನ ಆಗಲಿ. ಜೊತೆಯಲ್ಲಿ ಶೆಡ್ಯೂಲ್ 9ಗೆ ನೀವು ಇಲ್ಲಿ ತರ್ರಿ. ಇಂಟರ್ನಲ್ ರಿಸರ್ವೇಷನ್ ತಮಿಳ್ನಾಡಲ್ಲಿ ಈಗ ಅರುಂಧತಿಯರಿಗೆ 4% ಕೊಟ್ಟಿದ್ದಾರಲ್ಲ, ನೀವು ಇಲ್ಲಿ ತರ್ರಿ. ಕೇಂದ್ರ ಸರ್ಕಾರಕ್ಕೆ ಏನು ಡೈರೆಕ್ಟರ್ ಪ್ರಿನ್ಸಿಪಾಲು ಸಂವಿಧಾನ ಅನುಚ್ಛೇದ 9 ಏನು ಹೇಳುತ್ತೆ, ಪರಿಚ್ಛೇದ ಆ ರಾಜ್ಯದಲ್ಲಿರ್ತಕ್ಕಂಥ ಜನಾಂಗಕ್ಕೆ ಸಮುದಾಯಕ್ಕೆ ಆದ ಅಭಿವೃದ್ಧಿಗೋಸ್ಕರ ಕಾರ್ಯಕ್ರಮವನ್ನು ರೂಪಿಸಿ ಅಂತ ಹೇಳಿದ್ದಾರೆ. ಮಾಡಿ ಅದನ್ನು ಕೇಂದ್ರ ಸರ್ಕಾರ ನೀವು ಶಿಫಾರಸು ಮಾಡಿ. ಕೇಂದ್ರ ಸರ್ಕಾರ ಮಾಡುತ್ತೋ ಬಿಡುತ್ತೋ ಚುನಾವಣೆಯಲ್ಲಿ ನಾವು ಈಗ ಕೇಂದ್ರ ಸರ್ಕಾರದ ಏನಂತ ನಾವು ನೋಡಿಸ್ವಲ್ಲ. ಈಗ ತೆಲಂಗಾಣದಲ್ಲಿ ಈಗ ಮಾತು ಕೊಟ್ಟಿದ್ದಾರಲ್ಲ ನರೇಂದ್ರ ಮೋದಿಯವರು, ಆ ಮಾತಿಗೆ ನೆರವೇರಿಸ್ಬೇಕಲ್ಲ. ಈಗಾಗಲೇ ಅಲ್ಲಿ ಇಡೀ ಮಾದಿಗ ಸಮುದಾಯ ತೆಲಂಗಾಣದಲ್ಲಿ ಈ ಮಾತು ನೆರವೇರಿಸಿಲ್ಲ ಅಂದರೆ ಬಾರೋ ಮಗನೇ ಅಂತ ಹೇಳ್ತಾವ್ರಿ ಈಗ ತೆಲಂಗಾಣದಲ್ಲಿ. ನಾವು ಅದನ್ನೇ ಹೇಳ್ತೀವಿ. ನಾನು ನಿಗಮ ಅಧ್ಯಕ್ಷನ ಆಗಬೇಕು, ನನ್ನ ಆಕಾಂಕ್ಷಿ ಆಗಬೇಕಂತ ಹೋಗಿಲ್ಲ. ನಾನು ಹೋಗಿದ್ದು ಈ ಸಂಘ ಪರಿವಾರದ ಇನ್ನು 2024-25 ಏನವರು 1924ರಲ್ಲಿ ಅವರು ಘೋಷಣೆ ಮಾಡಿದ್ರಲ್ಲ, 100 ವರ್ಷಕ್ಕೆ ಈ ದೇಶದಲ್ಲಿ ನಾವು ಮನುವಾದವನ್ನು, ಹಿಂದೂ ಅನ್ನೋದು ಅದು ಡಿಫ್ರೆಂಟ್ ಇಶ್ಯೂ, ಆದರೆ ಮನುವಾದವನ್ನು, ಮನುಸ್ಮೃತಿಯನ್ನು, ವರ್ಣ ವ್ಯವಸ್ಥೆಯನ್ನು, ಜಾತಿ ವ್ಯವಸ್ಥೆಯನ್ನು ಇದೇ ರೀತಿಯಲ್ಲಿ ಕಾಪಾಡ್ಕೊಂಡು ಬರಬೇಕು ಅಂತ ಒಂದು ಹುನ್ನಾರ ಮಾಡಿಕೊಂಡು ಅವತ್ತು ತೀರ್ಮಾನ ತೊಗೊಂಡ್ರಲ್ಲ. 100 ವರ್ಷಕ್ಕೆ ಅವರು 24 ಹೋಗ್ತಾಯಿದ್ದಾರೆ, 2024. ಆ 24ರ ಅಪಾಯವನ್ನು ತಡಿಲಿಕ್ಕೆ ನಾವು ಕಾಂಗ್ರೆಸ್ ಸೇರಿದ್ದೀವಿ ವಿನಃ ನಾನೊಬ್ಬ ಆಕಾಂಕ್ಷಿ ಅಂತ ಹೋಗಿಲ್ಲ. ನಾನು ಒಂದು ವೇಳೆ ಈ ಸರ್ಕಾರದಲ್ಲಿ ಅವಕಾಶ ಕೊಟ್ಟರೆ ಮತ್ತಷ್ಟು ಶಕ್ತಿ ಬರ್ತಾಯಿದೆ, ಸಮುದಾಯನ ಆ ಕಡೆ ಹೋಗ್ದಿರಂಗೆ ನೋಡ್ತಕ್ಕಂಥ ತಾಕತ್ತು ನಮಗಿದೆ.
ಸಮಾಜ ಹಿಂದೆ ಒಂದು 20-25 ವರ್ಷದ ಹಿಂದೆ ಇದ್ದಂಥ ಆಲೋಚನೆಗಳು, ದೂರದೃಷ್ಟಿ ಈಗಿನ ಜನ್ರೇಷನ್ಗೆ ಅದು ಕಾಣ್ತಾ ಇಲ್ಲ. ನಾವು ಈಗಿನ ಜನ್ರೇಷನ್ನು ಎಂಥ ಒಂದು ಇಕ್ಕಟ್ಟಿನ ಸ್ಥಿತಿನಲ್ಲಿದೆ ಅಂತ ಹೇಳಿದ್ರೆ, ಈ ಅಂತರ್ಜಾಲ ಬಂದ ನಂತರ ನಿಜ ಯಾವುದು ಸತ್ಯ ಯಾವುದು ಅಂತ ಅದನ್ನು ವಿಮರ್ಶೆ ಮಾಡಿರ್ತಕ್ಕಂಥ ವ್ಯವಸ್ಥೆ ಒಳಗಡೆ ಇವತ್ತಿನ ಸಮಾಜ ಇದೆ. ಆ ಸಮಾಜ ಇರೋದ್ರಿಂದನೇ ಇವತ್ತು ಪ್ರತಿಯೊಂದು ಸಮುದಾಯದ ಒಳಗಡೆ ಅನುಮಾನ ಕಾಡ್ತಾ ಇದೆ. ಆವತ್ತಿನ ಸಂದರ್ಭದಲ್ಲಿ ಅಧ್ಯಯನಶೀಲರಾಗಿರ್ತಾಯಿದ್ರು, ಅಧ್ಯಯನ ಮಾಡ್ತಾಯಿದ್ರು, ಪ್ರತಿಯೊಂದನ್ನು ವಿಮರ್ಶೆ ಮಾಡ್ತಾಯಿದ್ರು, ಪ್ರತಿಯೊಂದು ಪ್ರಶ್ನೆ ಮಾಡ್ತಾಯಿದ್ರು. ಇವತ್ತು ಹಂಗೆ ಪ್ರಶ್ನೆ ಮಾಡ್ತಾಯಿಲ್ಲ, ಅಧ್ಯಯನ ಮಾಡ್ತಾಯಿಲ್ಲ. ಗುಂಪಲ ಗೋವಿಂದ ಅಂದಂಗೆ 10 ಜನ ಒಂದು ಕಡೆ ಸೇರಿದೆ ಅದು ನಿಜ, 10 ಜನ ಏನು ಅಂತರ್ಜಾಲದಲ್ಲಿ ಶೇರ್ ಮಾಡಿದ್ರೆ ಅದು ನಿಜ ಅಂಥೇಳಿ ಇವತ್ತು ಸಮಾಜ ಇಷ್ಟು ರೀತಿ ಅಂತರ ಇದೆ. ಬದಲಾವಣೆಗೆ ಅಧ್ಯಯನಶೀಲನೇ ಆಗಬೇಕು. ಹೋರಾಟದ ದಿನಗಳಲ್ಲಿ ನಿಮಗೆ ಆದಂಥ ಅನುಭವ ಆಗಿರ್ಬೋದು, ಹಲ್ಲೆಗಳಾಗಿರ್ತವೆ, ನಿಮ್ಮ ಮೇಲೆ ಆದಂಥ ನನ್ನ ಮೇಲೆ ಕೊಲೆ ಯತ್ನ ನಡೆದಿದೆ, ಜಸ್ಟ್ ಮಿಸ್ ಆಗಿದ್ದೀನಿ. ಆಮೇಲೆ ನನ್ನ ಮೇಲೆ 302 ಕೇಸ್ ಕೂಡ ಮಾಡಿದ್ದಾರೆ. ಅದರಲ್ಲೂ ಕೂಡ ಫೈನಲ್ಲು ಚಾರ್ಜ್ ಶೀಟಲ್ಲಿ ನನ್ನ ಇನ್ವಾಲ್ವ್ಮೆಂಟ್ ಇಲ್ಲ ಅಂಥೇಳಿ ನನ್ನ ಚಾರ್ಜ್ ಶೀಟ್ ಕೈ ಬಿಟ್ಟಿದ್ದಾರೆ. ನಡೆದೇ ಇರತಕ್ಕಂಥ ಘಟನೆಯಲ್ಲಿ ಇವ್ರು ಇನ್ವಾಲ್ವ್ಮೆಂಟ್ ಇದ್ದಾರೆ ಅಂಥೇಳಿ 3 ಕ್ರಿಮಿನಲ್ ಕೇಸನ್ನು ನನ್ನ ಮೇಲೆ ನಮ್ಮ ಹೆಣ್ಣೂರು ಪೊಲೀಸ್ ಸ್ಟೇಷನಲ್ಲಿ ಹಾಕಿದ್ದಾರೆ. ನನ್ನ ಇನ್ವಾಲ್ವ್ಮೆಂಟೇ ಇಲ್ಲ. ಆ ಕೇಸಿಂದನೂ ಹೊರಗಡೆ ಬಂದಿದ್ದೀವಿ. ಮತ್ತು ಕಿಡ್ನ್ಯಾಪ್ ಕೇಸು ಮಾಡಲಿಕ್ಕೆ ಒಂದು ಪ್ರಯತ್ನ ಆಗಿತ್ತು, ಕಿಡ್ನ್ಯಾಪ್ ಕೇಸ್ ಆಗಲಿಲ್ಲ. ಅದರಲ್ಲೂ ಕೂಡ ಬಚಾವ್ ಆಗಿದ್ದೀನಿ. ಇದು ನನ್ನ ವೈಯಕ್ತಿಕವಾಗಿ ನನ್ನ ಮೇಲೆ ಆಗಿರ್ತಕ್ಕಂಥದ್ದು. ಇನ್ನು ಈಗೆಲ್ಲ 50 ಕ್ರಾಸ್ ಆಗಿದೆ, ಇನ್ನೇನಿದ್ರು ಬೋನಸ್ಸು. ಇನ್ನು ನಮ್ಮನ್ನು ಯಾರು ಏನೂ ಮಾಡೋಕ್ಕಾಗಲ್ಲ. ಆವತ್ತು ಹೆಂಗಾಗಿದ್ವಿ, ಆವತ್ತು ನಮ್ಮಲ್ಲಿರ್ತಕ್ಕಂಥ ಏನೊಂದು ಆಕ್ರೋಶ ಇತ್ತಲ್ಲ, ಆಕ್ರೋಶ ಈಗಿನ ಜನ್ರೇಷನ್ಗೆ ಇಲ್ಲ. ಈಗ ಅಂಥ ಆಕ್ರೋಶನ ವ್ಯಕ್ತಪಡಿಸು ಅಂತ ಹೇಳಿದ್ರೆ ನಾವು ವಹಿಸಿಲ್ಲ. ಹಾಗಾಗಿ ಇವತ್ತಿನ ಸಂದರ್ಭದಲ್ಲಿ ಅಧ್ಯಯನ ಮಾಡ್ತಕ್ಕಂಥ ಕೆಲಸ ಹೆಚ್ಚು ಒತ್ತು ಮಾಡ್ತಾಯಿದ್ವಿ. ಯಾಕೆ ಜನ್ರೇಷನ್ ಕೊಡಬೇಕಲ್ಲ. ಸರ್, ಇದ್ರ ಜೊತೆಗೆ ಸಮಾಜದಲ್ಲಿ ಸಾಕಷ್ಟು ತೊಂದರೆಗಳನ್ನು, ಸಮಾಜಕ್ಕೆ ತೊಂದರೆ ಆದಾಗ ಅವರಿಗೆ ನ್ಯಾಯ ಕೊಡಿಸುವಂಥ ಕೆಲಸ ಈಗ ನೀವು ಹೇಳಿದಾಗ ನಿಮ್ಮ ಮುಂದಿನ ನಡೆ ಏನಾಗಿರುತ್ತೆ, ಸಮಾಜಕ್ಕೆ ಯಾವ ರೀತಿಯಾಗಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಳ್ಳೋಕ್ಕೆ ರೂಪುರೇಷೆಗಳನ್ನು ಮಾಡಿ. ಈಗಾಗಲೇ ನಾನು ಕಾಂಗ್ರೆಸ್ ಪಕ್ಷದಲ್ಲಿ ಸಕ್ರಿಯವಾಗಿ ಕೆಲಸ ಮಾಡ್ತಾ ಇರೋದ್ರಿಂದ ಮತ್ತು ದಲಿತ ಚಳವಳಿಯಲ್ಲಿ ಕೂಡ ನನ್ನದೇ ಆದಂಥ ಒಂದು ಕೆಲಸ ಕಾರ್ಯ ಮಾಡ್ತಾ ಇರೋದ್ರಿಂದ ಈ ಸಮುದಾಯಕ್ಕೆ ಅನ್ಯಾಯ ಆಗುತ್ತೆ ಅಂತೇಳಿದರೆ ನಾನು ಎಲ್ಲಿ ಬೇಕಾದ್ರೂ ಪ್ರಶ್ನೆ ಮಾಡೋಕ್ಕೆ ತಯಾರಿದ್ದೀನಿ. ಈಗ PTCL ಕಾಯ್ದೆ ತಿದ್ದುಪಡಿ ಆಯ್ತಲ್ಲ, ಆ PTCL ಕಾಯ್ದೆ ತಿದ್ದುಪಡಿ ಆಗಲಿಕ್ಕೆ ಅನೇಕ ಜನರು ಸಹಕಾರ ಮಾಡಿದ್ದಾರೆ. ಆ PTCL ಕಾಯ್ದೆಗೆ ಮುಂಚೂಣಿಯಲ್ಲಿ ನಮ್ಮ PTCL ಮಂಜು ಅಂತೇಳಿ ಹೆಸರು ಟೈಟಲ್ ನಾನೇ ಕೊಟ್ಟಿದ್ದು. ಅವನಿಗೆ ಬೆನ್ನು ತಟ್ಟೋದ್ರ ಮೂಲಕ ಆ ಕಾಯ್ದೆ ತಿದ್ದುಪಡಿ ಆಗೋ ಗಂಟನೂ ಆ ಟೆಂಟ್ ಖಾಲಿ ಮಾಡಿಸಿಲ್ಲ. ಅದರಲ್ಲಿ ನಾನು ಮತ್ತು B. ಗೋಪಾಲು ಮತ್ತು ಜ್ಞಾನಪ್ರಕಾಶ್ ಸ್ವಾಮೀಜಿ ಮೊದಲಿಗರು ನಾವು. ಸಮಾಜಕ್ಕೆ ಸಜೆಷನ್ ಸಮಾಜ, ನಮ್ಮ ಸಮಾಜ, ಅದರಲ್ಲಿ ವಿಶೇಷವಾಗಿ ನನ್ನ ದಲಿತ ಅಸ್ಪೃಶ್ಯ ಸಮಾಜ, ನಾನು ಅತ್ಯಂತ ಪ್ರೀತಿಯಿಂದ ಮನವಿ ಮಾಡ್ತೇನೆ. ಸಂಘ ಪರಿವಾರದ ಕುತಂತ್ರಕ್ಕೆ ಬಲಿಯಾಗಬೇಡ್ರಿ. ಸಣ್ಣ ಪುಟ್ಟ ಆಸೆ ಆಮಿಷಕ್ಕೆ ಒಳಗಾಗಬೇಡ್ರಿ. ಮೀಸಲಾತಿಯನ್ನು ಈಗಾಗಲೇ ಕೇಂದ್ರ ಸರ್ಕಾರ
ಸುಪ್ರೀಂ ಕೋರ್ಟ್ ಮೂಲಕ ಮತ್ತು ಖಾಸಗೀಕರಣ ಮಾಡೋದ್ರ ಮೂಲಕ ಇವತ್ತು ಕಿತ್ತಾಕ್ತಾ ಇದ್ದಾರೆ. ಆದರೆ ಅವರು ಪ್ರಚಾರ ಈಗಾಗಲೇ ಮಾದಿಗ ಮುನ್ನಡೆ ಅಂತೇಳಿ ಒಂದು ದೊಡ್ಡ ಆಂದೋಲನ ಮಾಡಬೇಕಂತೇಳಿ ಒಂದು ದೊಡ್ಡ ಹುನ್ನಾರ ಮಾಡ್ತಾ ಇದ್ದಾರಲ್ಲ, ಇದ್ರ ಬಗ್ಗೆ ಭಾಳ ಎಚ್ಚರಿಕೆಯಿಂದ ಜಾಗೃತಿಯಿಂದ ಈ ಎರಡು ಸಮುದಾಯ, ಬರೀ ಮಾದಿಗರಿಗೆ ಎಲ್ಲ ಇದು ಸಮಸ್ಯೆ ಇರೋದು, ವಲಯರಿಗೂ ಕೂಡ ಈ ಸಮಸ್ಯೆ ಇದೆ. ಯಾಕಂತೇಳಿದರೆ ವಲಯರು ಮತ್ತು ಮಾದಿಗರು ಈ ಜಾತಿಯ ಎರಡು ಕಣ್ಣುಗಳು, ಅಸ್ಪೃಶ್ಯ ಜಾತಿ ಎರಡು ಕಣ್ಣುಗಳು. ಯಾರು ಏನಾದರೂ ಕೂಡ ಇಬ್ಬರು ನಾಶ ಆಗ್ತಾರೆ. ಒಬ್ಬ ನಾಶ ಆಗಲ್ಲ, ಮಾದಿಗ ನಾಶ ಆಗ್ತಾನೆ ಅಂತೇಳಿದರೆ ವಲಯರು ನಾಶ ಆಗ್ತಾರೆ. ವಲಯರು ನಾಶ ಆಗಬೇಕಂತ ಅಂದ್ಕೊಂಡ್ರೆ ಮಾದಿಗರು ಕೂಡ ನಾಶ ಆಗ್ತಾರೆ. ದಯಮಾಡಿ ನನ್ನ ಇಬ್ಬರ ಸಮುದಾಯದಲ್ಲಿ ಅತ್ಯಂತ ಮನವಿ ಮಾಡ್ತೇನೆ, ನೀವು ಏನಿದ್ರು ಕೂಡ ಭಿನ್ನಾಭಿಪ್ರಾಯ ನೀವು ಕೂತು ಮಾತುಕತೆ ಮಾಡಿ ಬಗೆಹರಿಸ್ಬೇಕು ವಿನಃ ನಮ್ಮನ್ನು ನಮ್ಮ ಜುಟ್ಟು ಜನವಾರ ಕಾಂಗ್ರೆಸ್ ವಾದಿರಾಜು ತಿಪ್ಪೇಸ್ವಾಮಿ ಇವರು ಕೈ ಕೊಟ್ಟು ಸಂತೋಷ ಕೊಟ್ಟು ಈ ನಾರಾಯಣ ಸ್ವಾಮಿ ಇದ್ದಾರಲ್ಲ, ಯಾರು ನಮ್ಮ ಚಲವಾದಿ ನಾರಾಯಣ ಸ್ವಾಮಿ, ನಮ್ಮ ನಾರಾಯಣ ಸ್ವಾಮಿ, ಗೋವಿಂದ ಕಾರಜೋಳ, ಮತ್ತು ಇನ್ಯಾರೋ ಇದ್ದಾರಲ್ಲ, ಇನ್ನು ನಮ್ಮ DS ವೀರಯ್ಯ, ಇಂಥವ್ರಿಗೆಲ್ಲ ಜುಟ್ಟು ಜನವಾರ ಕೊಡೋಕೆ ಹೋಗ್ಬೇಡ್ರಿ. ನೀವು ಜುಟ್ಟು ಕೊಟ್ಟರೆ ನಿಮಗೆ ಜನವಾರ ಹಾಕಿ ನಿಮ್ಮ ಹುಡುದಾರೆಲ್ಲ ಬಿಚ್ಚಾಕಿ ನಿಮ್ಮನ್ನೆಲ್ಲ ನಾಶ ಮಾಡ್ತಕ್ಕಂಥ. ಮತ್ತು ಈಗಾಗಲೇ RSSನವರು ಅವ್ರದ್ದು 411 ನಿರ್ಣಯ ಮಾಡಿದ್ದಾರೆ. ಅದು ನನ್ನ ಹತ್ರ ಕಾಪಿ ಇದೆ, ನಾನು ನಿಮಗೆ ವಾಟ್ಸಪ್ ಮಾಡ್ತೀನಿ, ಅದನ್ನು ದಯಮಾಡಿ ಪ್ರೂವ್ ಮಾಡಿ ಇದರಲ್ಲಿ ತೋರಿಸಿ. ಅದರಲ್ಲಿ SC ಮತ್ತು ಮುಸಲ್ಮಾನರು ಮತ್ತು ಕ್ರೈಸ್ತರನ್ನು ಅವರು ಹಂತವಾಗಿ ನಾಶ ಮಾಡಬೇಕು, ಅವ್ರನ್ನು ಕೊಲೆ ಮಾಡಬೇಕು, ಮಕ್ಕಳಾಗಬಾರ್ದು, ಮತ್ತು ಅವರು ಸರ್ವನಾಶ ಆಗಬೇಕಂತೇಳಿ ಒಂದು ದೊಡ್ಡ ನಡೀತಾ ಇದೆ. ಆ SC ಯಾರು ಅಂತೇಳಿದ ತಕ್ಷಣವೇ ಅವ್ರು ಮೊದಲನೇ ಟಾರ್ಗೆಟು ಚಮ್ಮಾರು, ಎರಡನೇ ಟಾರ್ಗೆಟು ಮಾರು, ಮೂರನೇ ಟಾರ್ಗೆಟು ಚೆಲುವಾದಿ ಮತ್ತು ಮಾದಿಗರು. ಈ 4 ಸಮುದಾಯ ಇಡೀ ದೇಶದಲ್ಲಿ ಬಹುಸಂಖ್ಯಾತರು. ಮಾರ್ಸು, ಚಮ್ಮಾರ್ಸು, ಮಾಂಗ್ಸು, ಮಾದಿಗರು, ಚೆಲುವಾದಿ, ವಲಯರು, ಇವರು ಅವ್ರ ದೊಡ್ಡ ಶತ್ರು. ಅಂದರೆ ಅಂಬೇಡ್ಕರ್ವಾದಿಗಳು ಈ ದೇಶದಲ್ಲಿ ಬದುಕಿರಬಾರ್ದು, ಮತ್ತು ಮುಸಲ್ಮಾನರು ಬದುಕಿರಬಾರ್ದು, ಮತ್ತು ಕ್ರೈಸ್ತರು ಬದುಕಿರಬಾರ್ದು. ಯಾಕಂದರೆ ಕ್ರೈಸ್ತರು ಅಥವಾ ಕ್ರೈಸ್ತ ಮಿಷನರಿಗಳು ದೇಶದ ಬಂದ ಮೇಲೇ ಅಸ್ಪೃಶ್ಯ ಜಾತಿಗಳು ಇವತ್ತು ವಿದ್ಯಾಭ್ಯಾಸ ಬಂದಿದ್ದು. ಮಹಾತ್ಮ ಜ್ಯೋತಿಬಾ ಫುಲೆ ವಿದ್ಯಾಭ್ಯಾಸ ಕಲ್ತಿದ್ದು, ಮತ್ತು ಬಾಬಾ ಸಾಹೇಬರು ಕೂಡ ಕಲ್ತಿದ್ದು ಅಲ್ಲಿಂದನೇ. ಆ ಕ್ರೈಸ್ತ ಮಿಷನರಿಗಳು ಇಲ್ಲಿದ್ದರೆ ನಾಳೆ ಇವ್ರು ಮತ್ತೆ ಅರಿವು ಬರುತ್ತೆ. ಹಾಗಾಗಿ ಅವನು ಮುಗಿಸ್ಬೇಕು, ಮತ್ತು ಮುಸಲ್ಮಾನರನ್ನ ಮುಗಿಸ್ಬೇಕು, ಮತ್ತು ಅಸ್ಪೃಶ್ಯ ಜಾತಿಗಳು ಏನಿದ್ದಾವೆ ಇವ್ರನ್ನ ಮುಗಿಸ್ಬೇಕಂತೇಳಿ ಅವ್ರ ದೊಡ್ಡ ಹುನ್ನಾರ ಇದೆ. ಅದು ಮುಂದುವರಿತಾ ಇದೆ. ಅದಕ್ಕೆ ನಾವು ಯಾರೂ ಕೂಡ ಕಿವಿ ಕೊಡಬಾರ್ದು. ಈ ಆಸೆ ಬುರುಕರಿದ್ದಾರಲ್ಲ, ಈ ಸಂಘ ಪರಿವಾರದಲ್ಲಿ ಗುರ್ಸ್ಕೊಂಡು ಅವರ ಮಾತಿಗೆ ಯಾರು ಮರಳಾಗಬಾರ್ದು ಅಂತ ನಾನು ಅತ್ಯಂತ ಕಳಕಳಿ ಮನವಿ. ತಮಗೂ ಕೂಡ ಧನ್ಯವಾದಗಳು.